ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಚಂದ್ರಿಕಾ ಹೇರ್ ಲಕ್ಸ್. ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಹೇಗೆ ಮೆಹಂದಿನ ಅಪ್ಲೈ ಮಾಡಬೇಕು, ಹಾಗೆ ಯಾವ ಥರ ಟೈಪ್ಸ್ ಮೆಹಂದಿಗೆ ಅಪ್ಲೈ ಮಾಡ್ಬೋದು ಅನ್ನೋದು ಫಸ್ಟು ನಮಗೆ ಡೀಟೇಲ್ಸ್ ಆಗಿ ಗೊತ್ತಿದ್ರೆ ಸೊ ಮೆಹಂದಿನ ನಾವು ಯಾವ್ಯಾವ ಥರ ಅಪ್ಲೈ ಮಾಡ್ಬೋದು ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳೋಣ. ಇವಾಗ ಫಸ್ಟಿಗೆ ನಾನು ಇವತ್ತು ಬಂದುಬಿಟ್ಟು ಟೀ ಪೌಡ್ರನ್ನ ಯೂಸ್ ಮಾಡಿಬಿಟ್ಟು ಹಚ್ಕೋತಾ ಇದ್ದೀನಿ. ಟೀ ಪೌಡ್ರನ್ನ ಯಾಕೆ ಯೂಸ್ ಮಾಡ್ತಿದ್ದೀನಿ ಅಂದರೆ ನನಗೆ ಕಲರ್ ಬೇಕಾಗಿತ್ತು. ಸೊ ಕಲರಿಂಗಿಗೆ ಟೀ ಪೌಡ್ರ್ ಇದೆ ಬೆಸ್ಟ್. ಸೊ ಹಾಗಾಗಿ ತುಂಬ ಬೇಗ ಅರ್ಜೆಂಟಲ್ಲಿ ನನಗೆ ಟೀ ಪೌಡ್ರ್ ಒಂದೇ ಸಾಕು ಅನ್ನಿಸ್ತು. ಸೊ ಹಾಗಾಗಿ ಟೀ ಪೌಡ್ರನ್ನ ಯೂಸ್ ಮಾಡಿಬಿಟ್ಟು ಓವರ್ ನೈಟ್ ಇಟ್ಬಿಟ್ಟು ಅದನ್ನು ಇವಾಗ ಅಪ್ಲೈ ಮಾಡ್ತಾಯಿದ್ದೀನಿ. ಸೊ ಇದು ನಾನಿವಾಗ ಸ್ಕ್ರೀನ್ ಮೇಲೆ ಹಾಕ್ತೀನಿ. ಈ ಥರ ಪ್ರೊಸೀಜರ್ನ ನಾನು ಮಾಡ್ಕೊಂಡಿರೋದು. ಸೊ ಇವಾಗ ನೆಕ್ಸ್ಟ್ ಫಸ್ಟ್ ಒನ್ ಬಂದುಬಿಟ್ಟು ನಾನು ಇವಾಗ ಏನು ಹೇಳ್ತೀನಿ ಅಂತಂದರೆ, ಟೀ ವಾಟರ್ನ ನಾವು ಸ್ವಲ್ಪ ಬೆಚ್ಚಗಿರಬೇಕಾದ್ರೇ ಅದನ್ನು ಮೆಹಂದಿ ಜೊತೆಗೆ ಕಲಿಸ್ಬಿಟ್ಟು ಓವರ್ ನೈಟ್ ಇಟ್ಟು ಆಮೇಲೆ ಅಪ್ಲೈ ಮಾಡೋದ್ರಿಂದ ಕಲರ್ ಆಗುತ್ತೆ. ಅಥವಾ ಕಾಫಿ ಪೌಡ್ರನ್ನೂ ಕೂಡ ನಾವು ಈ ಥರ ಯೂಸ್ ಮಾಡ್ಬೋದು. ಇಲ್ಲ ನಿಮಗೆ ತೋರಿಸಿದ ಲಾಸ್ಟ್ ವೀಡಿಯೋದಲ್ಲಿ ಅಡಿಕೆ ಎಲೆನ ಬಾಯ್ಲ್ ಮಾಡಿಬಿಟ್ಟು ಅದರ ರಸನ ಕೂಡ ಬಿಸಿ ಇರುವಾಗ ಅಪ್ಲೈ ಮಾಡ್ಬೋದು. ಇಲ್ಲ ಅಂತಂದರೆ ಇಲ್ಲ ಅಂತಂದರೆ ದಾಳಿಂಬೆ ಸಿಪ್ಪೆ ಬರುತ್ತಲ್ವ, ಅದನ್ನು ಕೂಡ ನಾವು ಬಾಯ್ಲ್ ಮಾಡಿ ಅದರದ್ದು ಕೂಡ ರಸನ ತೆಗೆದು ಅದರಿಂದ ಕೂಡ ನಾವು ಮೆಹಂದಿನ ಚೆನ್ನಾಗಿ ಕಲಸಿ ಓವರ್ ನೈಟ್ ಬಿಡೋದ್ರಿಂದ ಕಲರಿಂಗಿಗೆ ಬೆಸ್ಟ್ ರಿಸಲ್ಟ್ ಕೊಡುತ್ತೆ ಅಂತ ಹೇಳ್ಬೋದು. ಇದು ಕಲರಿಂಗಿಗಾಯಿತು. ಇವಾಗ ನಾನು ನಿಮಗೆ ಮತ್ತು ಶೈನಂಗೆ ಸ್ಟ್ರೆಂತ್ ಆಗಿರಬೇಕು ಹೇರ್ಸ್ ಅಂತ ಹೇಳ್ಬಿಟ್ರೆ ನಾವೀಗ ಹೆನ್ನ ಪೌಡ್ರ್ ಜೊತೆ ಮತ್ತೆ ಏನನ್ನ ಯೂಸ್ ಮಾಡ್ಬೋದು ಅಂದರೆ ಬೆಸ್ಟ್ ಅಂದರೆ ಎಗ್ ಇರುತ್ತಲ್ವ, ಎಗ್ನ ನಾವು ಎಣ್ಣೆ ಪೌಡ್ರ್ ಜೊತೆ ಮಿಕ್ಸ್ ಮಾಡಿಕೊಂಡು ಹಚ್ಕೊಳ್ಳೋದ್ರಿಂದ ಒಳ್ಳೆ ಬೆಸ್ಟು ಬೆನಿಫಿಟ್ಸ್ ಸಿಗುತ್ತೆ. ಆವಾಗ ಹೇರ್ಸು ತುಂಬ ಶೈನಾಗಿ ಸ್ಟ್ರೆಂತ್ ಆಗಿರ್ತವೆ ಅಂತ ಹೇಳ್ಬೋದು. ಸೊ ಇವಾಗ ಥರ್ಡ್ ಒನ್ ಬಂದುಬಿಟ್ಟು ಡ್ಯಾಂಡ್ರಫ್ ಇರೋರು ಹೇಗೆ ಅಪ್ಲೈ ಮಾಡಬೇಕು ಅಂದರೆ ಓವರ್ ನೈಟ್ ಮೆಂತೆಕಾಳನ್ನ ನೆನೆ ಇಟ್ಟು ಆ ನೀರನ್ನ ತೊಗೊಂಡು ಆ ನೀರಿಂದ ಬಾಯ್ಲ್ ಮಾಡಿಕೊಂಡು ಆ ನೀರಿಂದ ನಾವು ಎಣ್ಣೆ ಪೌಡ್ರನ್ನ ನೆನೆಸ್ಬಿಟ್ಟು ಆಮೇಲೆ ಅಪ್ಲೈ ಮಾಡೋದ್ರಿಂದ ನಮಗೆ ಡ್ಯಾಂಡ್ರಫ್ ಇದ್ದರೆ ಡ್ಯಾಂಡ್ರಫ್ ಕಮ್ಮಿ ಆಗುತ್ತೆ. ಸೊ ನೆಕ್ಸ್ಟ್ ಇವಾಗ ಹೇರ್ ಗ್ರೋತ್ ಬೆಸ್ಟ್ ಟಿಪ್ಸ್ ಇದೆ. ಇದು ಹೇರ್ ಗ್ರೋತ್ಗೆ ತುಂಬ ಈಸಿಯಾಗಿ ತುಂಬ ಚೆನ್ನಾಗಿರೋ ಒಂದು ಟಿಪ್ಸು. ಹೇರ್ ಗ್ರೋತ್ ಆಗಬೇಕಪ್ಪ ಅಂತಂದರೆ ನಾವು ಕೊಕೊನಟ್ ಆಯಿಲು ಆ್ಯಂಡ್ ಹೈಬಿಸ್ಕಸ್ಸು ಅಥವಾ ದಾಸವಾಳ ಮತ್ತು ಆಮ್ಲ, ಅಂದರೆ ದಾಸವಾಳದ ಎಲೆ ಇರುತ್ತಲ್ವ ಆ ಎಲೆ ಹಾಗೆ ಆಮ್ಲ ಇದನ್ನೆಲ್ಲ ಮಿಕ್ಸಿ ಮಾಡಿ ಗ್ರೈಂಡ್ ಮಾಡಿ ರಸನಾದರೂ ತೊಗೋಬೋದು. ಇಲ್ಲಾಂದರೆ ಹಾಗೆ ಡೈರೆಕ್ಟ್ ಮಿಕ್ಸಿ ಮಾಡಿರೋದನ್ನಾದ್ರೂ ನಾವು ಮೆಹಂದಿ ಜೊತೆಗೆ ಕಲಸಿ ಅದನ್ನು ನಾವು ಮೆಹಂದಿನ ಅಪ್ಲೈ ಮಾಡೋದ್ರಿಂದ ಹೇರ್ ಗ್ರೋತ್ ತುಂಬ ಚೆನ್ನಾಗಾಗುತ್ತೆ ಅಂತ ಹೇಳ್ಬೋದು. ಈ ವಿಡಿಯೋದಲ್ಲಿ ಆಲ್ಮೋಸ್ಟ್ ಆಲ್ ಮೆಹಂದಿ ಟೈಪ್ಸ್ ಹೇಗೆ ಹಚ್ಕೊಳ್ಳೋದು, ಹಾಗೆ ಅದರಿಂದ ಏನೆಲ್ಲ ಬೆನಿಫಿಟ್ಸ್ ಇದೆ, ಯಾವ್ಯಾವ ಥರ ಮೆಹಂದಿನ ಕಾಂಬಿನೇಷನ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ನಾನು ನಿಮಗೆ ತಿಳಿಸಿದ್ದೀನಿ. ನನ್ನ ವಿಡಿಯೋದಲ್ಲಿ ಆಲ್ಮೋಸ್ಟ್ ಆಲ್ ಇದೇ ಥರದ ಎಲ್ಲ ಥರ ಹೇರ್ ಹ್ಯಾಕ್ಸ್ ಏನೇನಿದೆ ಅದನ್ನು ನನಗೆ ಗೊತ್ತಿರೋದನ್ನು ನಿಮಗೆ ತಿಳಿಸ್ತಾ ಹೋಗ್ತಾ ಇದ್ದೀನಿ. ಸೊ ನಿಮಗೆ ಎಲ್ರಿಗೂ ಈ ಥರ ವೀಡಿಯೋಸ್ ಇಷ್ಟ ಆದರೆ, ಹಾಗೆ ನಿಮಗೆ ಏನಾದರೂ ಹೇರ್ ಬಗ್ಗೆ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ ಮಾಡಿ ಹಾಗೆ ತಿಳಿಸಿ. ಹೀಗೆ ಸಾಕಷ್ಟು ವೀಡಿಯೋಗಳನ್ನ ಮಾಡಿದ್ದೀನಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.